ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾನೇ ಇದೆ. ಅದಕ್ಕೆ ಉತ್ತರ ಮಾತ್ರ ಸದ್ಯದವರೆಗೂ ಸಿಗ್ತಾ ಇಲ್ಲ. ಅನೇಕರು ಅನೇಕ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈಗ ಅಂಥದ್ದೇ ಒಂದು ಘಟನೆ, ಕ್ರಿಕೆಟ್ ಆಡುವಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ. ಮೈದಾನದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾದ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯ ನಡೀತಾ ಇತ್ತು. 36 ವರ್ಷದ ಇಂಜಿನಿಯರ್ ವಿದ್ಯಾರ್ಥಿ ವಿಕಾಸ್ ನೇಗಿ ಸಾವನ್ನಪ್ಪಿರೋದು. ನೋಡ್ತಾ ಇದ್ದಂತೆಯೇ ಮೈದಾನದಲ್ಲೇ ವಿಕಾಸ್ ನೇಗಿ ಕುಸಿದು ಬೀಳುತ್ತಾರೆ. ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಮೃತಪಟ್ಟಿರ್ತಾರೆ ಕ್ರಿಕೆಟ್ ಆಟಗಾರ. ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ. ಅವರಿಗೆ ಬೇರೆ ಏನಾದರೂ ಸಮಸ್ಯೆ ಇತ್ತಾ ಅಥವಾ ಇಲ್ವಾ, ಏಕಾಏಕಿಯಾಗಿ ಈ ರೀತಿ ಆಗಾಗಿದ್ದ ನೋಡಿ. ಉತ್ತರ ಭಾರತದಲ್ಲಿ ಆಗಿರೋದು, ಉತ್ತರ ಪ್ರದೇಶದ ಜಿಲ್ಲೆಯಲ್ಲಿ, ಉತ್ತರ ಪ್ರದೇಶ ರಾಜ್ಯದಲ್ಲಿ ನೋಯ್ಡಾದಲ್ಲಿ ಆಗಿರುವಂತಹ ಘಟನೆ ಇದು. ಕ್ರಿಕೆಟ್ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಏಕಾಏಕಿಯಾಗಿ ಹೃದಯಾಘಾತ ಆಗುತ್ತೆ. ಹೋಗ್ತಾರೆ, ಬ್ಯಾಟ್ಸ್ಮನ್ ಹೋಗಿ ಮಾತಾಡಿಸ್ಕೊಳ್ತಾರೆ. ಟರ್ನ್ ಆಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಕುಸಿದು ಬೀಳ್ತಾರೆ. ಪಾಪ ವಿಕೆಟ್ ಕೀಪರ್ ಅದನ್ನು ಗಮನಿಸ್ತಾರೆ. ಆವಾಗ ಬಂದು ಇಡೀ ಆಟಗಾರರೆಲ್ಲ ಅಲ್ಲೆಲ್ಲ ಪಂಪ್ ಮಾಡುವಂಥ ಕೆಲಸ ಮಾಡ್ತಾರೆ ಹೃದಯವನ್ನು. ಬಟ್ ಸಾಧ್ಯ ಆಗಿಲ್ಲ. ಈಗ ಅವರು ಆಸ್ಪತ್ರೆಗೆ ಸೇರಿಸುವ ಮಧ್ಯದಲ್ಲೇ ಅವರು ಸಾವನ್ನಪ್ಪಿದ್ದಾರೆ. ಈ ಹಿಂದೆನೂ ಕೂಡ ಈ ಪರಿಸ್ಥಿತಿ ಆಗಿತ್ತು ಅವರಿಗೆ. ಇದೇ ಮೊಟ್ಟ ಮೊದಲನೇ ಬಾರಿಗೆ ಆಗಿದೆಯಾ, ಹೆಲ್ತ್ ಹೇಗಿತ್ತು ಅವರದ್ದು, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಈಗ ಸದ್ಯಕ್ಕಂತೂ ನೋಡಿ, ಆಟ ಆಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅನೇಕ ಘಟನೆಗಳು ನಡೆದಿವೆ. ಬಟ್ ಕೆಲವು ಇವೆಲ್ಲವೂ ಕೂಡ ರೆಕಾರ್ಡ್ ಆಗಿರುವಂಥದ್ದು. ಸೊ ಈಗ ಇತ್ತೀಚೆಗೆ CC ಕ್ಯಾಮ್ರಾಗಳು ಮೊಬೈಲಲ್ಲಿ ರೆಕಾರ್ಡ್ ಆಗ್ತಿರೋದ್ರಿಂದ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿರೋದ್ರಿಂದ ಗೊತ್ತಾಗ್ತಾ ಇದೆ. ನನ್ನ ಸಹೋದ್ಯೋಗಿ ಶಬೀರ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಿದೆ ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ? ಶಬೀರ್, ಅರುಣ್, ಕಳೆದ ಭಾನುವಾರ ಈ ಘಟನೆ ಸಂಭವಿಸಿರುವಂತದ್ದು. ಭಾನುವಾರ ರಜೆ ದಿನ ಆದಂತ ಹಿನ್ನೆಲೆಯಲ್ಲಿ ಸ್ನೇಹಿತರ ಜೊತೆಗೆ ವಿಕಾಸ್ ನೇಗಿ ಅನ್ನುವಂಥವ್ರು ಕ್ರಿಕೆಟ್ ಪಂದ್ಯವನ್ನ ಆಡ್ಲಿಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರು ರನ್ ಮಾಡುವಂತ ಸಂದರ್ಭದಲ್ಲಿ, ವೇಗವಾಗಿ ಓಡುವಂತ ಸಂದರ್ಭದಲ್ಲಿ ಅವರಿಗೆ ಏಕಾಏಕಿ ಹೃದಯಾಘಾತ ಆಗಿ ರನ್ ಓಡುವಂತ ಸಂದರ್ಭದಲ್ಲಿ ಮಧ್ಯಭಾಗದಲ್ಲಿ ಅವರು ಕುಸಿದು ಬಿದ್ದಿದ್ದಾರೆ. ಅವರಿಗೆ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ಕೂಡಲೇ ಅವರಿಗೆ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಬಟ್ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅವ್ರು ಆಸ್ಪತ್ರೆಗೆ ತಲುಪುವಷ್ಟೊತ್ತಿಗೆ ಸಾವನ್ನಪ್ಪಿದ್ರು ಅನ್ನುವಂತ ಮಾಹಿತಿಗಳನ್ನ ವೈದ್ಯರು ದೃಢಪಡಿಸಿರುವಂತದ್ದು. ಈಗ ಈ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂತದ್ದು. ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ವಿಕಾಸ್ ನೇಗಿ ಕೂಡ ಕೋವಿಡ್ ಸೋಂಕಿಗೆ ತುತ್ತಾಗಿದ್ರು, ಮತ್ತೆ ಅದಾದ ಬಳಿಕ ವ್ಯಾಕ್ಸಿನ್ ಅನ್ನ ಪಡ್ಕೊಂಡಿದ್ರು. ಈವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕಂಡು ಬಂದಿರಲಿಲ್ಲ. ಆದ್ರೆ ಏಕಾಏಕಿ ಹೃದಯಾಘಾತ ಆಗಿರುವಂತದ್ದು ಈಗ ಎಲ್ಲರಲ್ಲೂ ಕೂಡ ಅವರ ಕುಟುಂಬಸ್ಥರು, ಸ್ನೇಹಿತರಲ್ಲಿ ಅಚ್ಚರಿ ಗೊತ್ತಿರುವಂತದ್ದು. ಈ ರೀತಿಯಾದಂತಹ ಹಲವು ಸಾವು ನೋವುಗಳನ್ನ ನಾವು ಹಿಂದೆನೂ ಕೂಡ ನೋಡಿದ್ವಿ. ಆ ಒಂದು ಕಟ್ಟಿಗೆ ಇದು ಹೊಸ ಸೇರ್ಪಡೆ ಅಂತಾನೆ ಹೇಳ್ಬೋದು. ಕೋವಿಡ್ ಸೋಂಕಿತು ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂತದ್ದನ್ನು ಕೂಡ ನಾವು ನಿರಂತರವಾಗಿ ನೋಡ್ತೀವಿ. ಅದೇ ರೀತಿ ಈಗ ನೇಗಿ ಅವರು ಕೂಡ ಈಗ ಹೃದಯಾಘಾತದಲ್ಲಿ ಸಾವನ್ನಪ್ಪಿರುವಂತದ್ದು. ಅರುಣ್.